ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಪಾಪಾನಗರದ ಹತ್ತಿರ ನಿರ್ಮಿಸಲುದ್ದೇಶಿಸಿರುವ ಜಲ ಸಂಗ್ರಹಕಾರದ ಸ್ಥಳ ವೀಕ್ಷಿಸಿದ ಉಸ್ತುವಾರಿ ಸಚಿವ ಎಂಬಿ ಪಾಟೀಲರು ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ತುಬಚಿ ಬಬಲೇಶ್ವರ ಯೋಜನೆಯನ್ನ ನಾನು ಬೃಹತ್ ನೀರಾವರಿ ಸಚಿವನಾದಾಗ 2013ರಿಂದ 2018ರವರೆಗೆ ಈ ಯೋಜನೆಗೆ ಈ ಭಾಗದ ಅತಿ ಎತ್ತರದ ಪ್ರದೇಶ ಅಂದರೆ 640ಕ್ಕಿಂತ ಮೇಲ್ಪಟ್ಟಿರುವಂತಹದ್ದು. ಕನಮಡಿ, ಬಿಚ್ಚರಗಿ, ಬಾಬಾನಗರ್, ಅಳಗಿನಾಳ್ ಮತ್ತು ತಿಕೋಟಾ ತಾಲೂಕು ಹಾಗೂ ಸಾವಳಗಿ ತಾಲೂಕು 1,30,30,000 ಎಕರೆ ಸುಮಾರು 6.8 ಟಿಎಂಸಿ ನೀರು ಮಾಡಿರುವಂತಹ ಯೋಜನೆ. ಇದಕ್ಕೆ 3,600 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದು ಈಗಾಗಲೇ ಎಫ್ಐಸಿ ಟೆಂಡರ್ ಹಾಕಿ ಕೆಲಸ ನಡೆಯುತ್ತಿದೆ. ಇನ್ನು 6 ತಿಂಗಳಲ್ಲಿ ಎಫ್ಐಸಿ ಮುಗಿದು ರೈತರ ಹೊಲಗಳಿಗೆ ನೀರು ಕೊಡುತ್ತೇವೆ ಎಂದರು. ಈ ತುಬಚಿ ಬಬಲೇಶ್ವರ ಯೋಜನೆ ತಮ್ಗೆ ಗೊತ್ತದೆ. ತುಬಚಿ ಬಬಲೇಶ್ವರ ಯೋಜನೆ ಇದು ನಾನು ಬೃಹತ್ ನೀರಾವರಿ ಸಚಿವ ಆದಾಗ 2013ರಿಂದ 2018 ಈ ಯೋಜನೆಗೆ ಈ ಭಾಗದ ಅತಿ ಎತ್ತರದ ಪ್ರದೇಶ ಅಂದ್ರೆ 640ಕ್ಕಿಂತ ಮೇಲ್ಪಟ್ಟಿರುವಂತದ್ದು 678, 80ವರೆಗೆ 82ರವರೆಗೆ ಕನ್ಮಡಿ, ಬಾಬಾನಗರ, ಬಿಜ್ಜರ್ಗಿ, ತಿಕೋಟಾ, ಅಳಗಿನಾಳು, ಇದು ತಿಕೋಟಾ ತಾಲೂಕ ಮತ್ತು ಸಂಪೂರ್ಣವಾಗಿ ತಿಕೋಟಾ ತಾಲೂಕು ಮತ್ತು ಸಾವಳಗಿ ತಾಲೂಕ 1,33,000 ಎಕರೆ 1,30,000 ಎಕರೆ ಸುಮಾರು 6.8 ಟಿಎಂಸಿ ನೀರು ಅಂದ್ರೆ ಸಾವಳಗಿ ಇದಕ್ಕೆ 0.8 ಟಿಎಂಸಿ ನೀರು, 5.5 ಟಿಎಂಸಿ ನೀರು ತಿಕೋಟಾ ಹುಬ್ಬಳ್ಳಿ 6.3 ಟಿಎಂಸಿ ನೀರು, 6.3ರಲ್ಲಿ 5.5 ಟಿಎಂಸಿ, 5.5 ತಿಕೋಟಾ ಹುಬ್ಬಳ್ಳಿಗೆ, 0.8 ಟಿಎಂಸಿ ಸಾವಳಗಿ ಹುಬ್ಬಳ್ಳಿಗೆ ಮಾಡಿರುವಂತ ಯೋಜನೆ. ಇದಕ್ಕೆ 3,600 ಕೋಟಿ ರೂಪಾಯಿ 3,600 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಮಾಡಿ ಈಗಾಗಲೇ ಎಫ್ಐಸಿ ನಡೀತಾ ಇದೆ. ಈಗಾಗಲೇ ಎಫ್ಐಸಿ ಯೋಜನೆ ಕಂಪ್ಲೀಟ್ ಆಗಿ ಈಗ ಕೆರೆಗಳಿಗೆ, ಹಳ್ಳಕ್ಕೆ ನೀರು ಕೊಡ್ತಾ ಇದ್ದೀವಿ. ಎಫ್ಐಸಿ ಕೂಡ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. ಇನ್ನೊಂದು 6 ತಿಂಗಳಲ್ಲಿ ಬಹುಶಃ ಎಫ್ಐಸಿಗಳು ಮುಗಿದು ರೈತರ ಹೊಲಗಳಿಗೆ ನೀರು ಕೊಡ್ತೀವಿ. ಯಾಕಂದ್ರೆ ಇದು UKP 3ನೇ ಹಂತದಾಗ ಬರೋದಲ್ಲ. ಇದು 6.3 ಟಿಎಂಸಿ ಏನದ ನಮ್ಮ ಉಳಿತಾಯ ನೀರು ಮತ್ತು ಗೋದಾವರಿ ಪಲ್ಲಾವರಂ ಬೇಸಿನ್ ಇರುವಂತಹ ಉಳಿತಾಯದ ನೀರನ್ನ ಬಳಸ್ಕೊಂಡು ಅಲೋಕೇಶನ್ ಮಾಡಿರುವಂತ ನೀರಿದು. ಹೀಗಾಗಿ ಯಾವ ಮುಳವಾಡಕ್ಕೆ ಮತ್ತು ಏನು UKP ಹಂತ 3ಕ್ಕೆ ಏನು ರೆಸ್ಟ್ರಿಕ್ಷನ್ ಇದೆ, ನೋಟಿಫಿಕೇಶನ್ ಆದ್ಮೇಲೆ ನಾವು ಬಳಸಬೇಕು ಅನ್ನೋದು ಅಂತ ಯಾವುದೂ ಕೂಡ ನಿರ್ಬಂಧನೆ ಇಲ್ಲಿ ಇಲ್ಲ. ಇದನ್ನ ನಾವು ಎಫ್ಐಸಿಗೆ ಕುತ್ತುನುಸ ನೀರನ್ನು ಕೊಡ್ಲಿಕ್ಕೆ ನಾವು ಅದನ್ನ ಕೊಡುವಂತ ಸಾಧ್ಯಗಳು ಇದೆ. ಆ ಕೆಲಸ ಈಗಾಗಲೇ ಮಾಡ್ತೀವಿ. ಈಗಾಗಲೇ ಜನ ಖುಷಿದಿಂದಿದ್ದಾರೆ. ಅವ್ರಿಗೇನು ಬಾವಿಗಳಿಗೆ, ಬೋರ್ವೆಲ್ಗಳಿಗೆಲ್ಲ ಅಂತರ್ಜಲಕ್ಕೆ ನೀರು ಬಂದಿದೆ, ಕೆರೆಗಳನ್ನ, ಹಳ್ಳಕ್ಕೆ ನೀರು ಕೊಡ್ತಾ ಇದೀವಿ. ಆದ್ರೆ ಒಂದು ಸಮಸ್ಯೆ ನಮಗೆ ಕಾಡ್ತಾ ಇತ್ತು. 5.5 ಟಿಎಂಸಿ ನಮ್ಗೆ ಇದ್ರೂ ಕೂಡ 6.3 ಟಿಎಂಸಿ ಒಟ್ಟು 5 ಇದ್ರೂ ಕೂಡ ನಮ್ಗೇನಾಗಿದೆ, ಮಳೆಗಾಲದಲ್ಲಿ ಮಾತ್ರ ಇದನ್ನ ನೀರನ್ನ ನಾವು ಲಿಫ್ಟ್ ಮಾಡ್ಕೊಂಡು ಈ ಎಲ್ಲ ಇದಕ್ಕೆ ನೀರು ಕೊಡ್ತಾ ಇದ್ದೀವಿ, ಖರೀಫ್ ಕೊಡ್ತಾ ಇದೀವಿ. ಬೇಸಿಗೆ ಕಾಲದಲ್ಲಿ ರಬಿಗಾಗ್ಲಿ ಅಥವಾ ರಬಿಗಿಂತ ಜಾಸ್ತಿ ಬೇಸಿಗೆ ಕಾಲದಲ್ಲಿ ನಮ್ಗೆ ಈಗಲೂ ಕೂಡ ನಾವು ರಬಿಯಲ್ಲಿ ಕೂಡ ನಾವು ಎಫ್ಐಸಿಗೆ ಹೊಲಗಳ ನೀರು ಕೊಡೋಕೆ ಉದ್ದೇಶ ಇಲ್ಲ. ರಬಿಯಲ್ಲಿ ನಮ್ಗೆ ಈ ಕೆರೆಗಳನ್ನ ಮತ್ತು ಹಳ್ಳಕ್ಕೆ ನೀರು ಕೊಡ್ಲಿಕ್ಕೆ ದಿವಸ ನಾವು ಆ ಒಂದು ಪ್ಲಾನ್ ಅನ್ನು ಹಾಕೊಂಡು ಈ ಯುಟಿಲೈಸೇಷನ್ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರು 6.3 ಟಿಎಂಸಿ ನೀರು, 3,600 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. 1,30,000 ಎಕರೆ ಸಿದ್ಧವಾಗುವಂತಹದ್ದು ಮತ್ತು ನೀರಿನ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದನ್ನ ಇದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಹೆಂಗ್ ಮಾಡ್ಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿ ಮಳೆಗಾಲದಲ್ಲಿ ಏನು ಫ್ಲೋ ಇರ್ತದೆ ಆ ಸಂದರ್ಭದಲ್ಲಿ ನಾವು, ಯಾಕಂದ್ರೆ ಈಗಾಗಲೇ ನಾವು ಬರೀ ಕೇವಲ 2 ಟಿಎಂಸಿ ಅಷ್ಟು ನೀರು ಯೂಸ್ ಮಾಡ್ತಾ ಇದೀವಿ. ಈ ಎಲ್ಲಾ ಕೆರೆಗಳಿಗೆ ತುಬಚಿ ಬಬಲೇಶ್ವರ ನೀರು ಕೊಡ್ತಾ ಇದೀವಿ. ಎಫ್ಐಸಿ ಆದ್ಮೇಲೆ ಬಹುಶಃ ಒಂದು 3 ಟಿಎಂಸಿ ವರೆಗೆ ಹೋಗ್ಬೋದು, ಮ್ಯಾಕ್ಸಿಮಮ್ 3 ಟಿಎಂಸಿ ಹೋಗ್ಬೋದು. ಇನ್ನೂ 2.5 ಟಿಎಂಸಿ 3 ಟಿಎಂಸಿ ನಮಗೆ ನೀರು ಉಳಿತದೆ. ಹಾಗಾಗಿ ನಾವು ಮಳೆಗಾಲದಲ್ಲಿ ಅದನ್ನ ನೀರನ್ನ ನಾವು ಲಿಫ್ಟ್ ಮಾಡ್ಕೊಂಡು ತಂದು ಈ ಒಂದು ಶೇಖರಣೆ ಇಲ್ಲಿ ಏನಿದೆ ನಾವು ನೋಡಿದಿರಿ, ಈಗ ತೋರಿಸಿದೀವಿ. ಇದು ಸುಮಾರು 500 ಎಕರೆಗಿಂತ ಜಾಸ್ತಿ ಸರ್ಕಾರಿ ಜಮೀನಿದೆ. ಇಲ್ಲಿ ಲ್ಯಾಂಡ್ ಎಕ್ವಿಷನ್ ಕಾಸ್ಟ್ ಬರಲ್ಲ. ಲ್ಯಾಂಡ್ ಎಕ್ವಿಷನ್ ಹೋಗಿದ್ರೆ ಇಲ್ಲಿ 35-40 ಲಕ್ಷ ರೂಪಾಯಿ ಆಗಿದೆ ಒಂದು ದಿವಸ. ಇಲ್ಲಿ 35-40 ಲಕ್ಷ ರೂಪಾಯಿ ಒಂದು ದಿವಸ ಭೂಮಿ ಕಿಮ್ಮತ್ ಆಗಿದೆ. ಸುಮಾರು 700-800 ಕೋಟಿ ರೂಪಾಯಿ ಲ್ಯಾಂಡ್ ಎಕ್ವಿಷನ್ಗೆ ಬೇಕಾಗ್ತಿತ್ತು. ಅದು ಒಂದು ಒಳ್ಳೆ ಉಳಿತಾಯ.
ಮತ್ ನಾವು ಗಮನಿಸಿದ್ರಿ ಇದು ನ್ಯಾಚುರಲ್ ಸೈಟ್ ಅದಾಗ, ಅಂದ್ರೆ ಒಂದು ಏನಂತಾರೆ ರಿಜ್ಜು ಗಾರ್ಜ್ ಅಂತಿರಲ್ಲ, ಗಾರ್ಜ್ ಅಂತೀವಿ. ನ್ಯಾಚುರಲ್ ಆಗಿ ಒಂದು ರಿಸರ್ವ್ ಬೇಕಾಗಿದ್ದಂತ ಒಂದು ದೊಡ್ಡ ಏರಿಯಾ, ತೆಗ್ಗು ಪ್ರದೇಶದ ಏರಿಯಾ ಇದೆ. ಅದರಲ್ಲಿನೂ ಕೂಡ 200-300 ಕೋಟಿ ರೂಪಾಯಿ ನಮ್ಗೆ ಸೇವ್ ಆಗ್ತದೆ. ಯಾಕಂದ್ರೆ ನಾರ್ಮಲ್ ಇದ್ದದನ್ನ ನಾವು ಹಡ್ಡಿ ತೆಗೆದು ಮಾಡ್ಬೇಕಾದಾಗ ಬಹಳ ಕಷ್ಟ ಆಗ್ತಿತ್ತು. ಈಗ ಅಲ್ಲಲ್ಲಿ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಇದು ಒಂದು ಏನು ಜಲ ಸಂಗ್ರಹಾಲಯ ಅದ, ಕೆರೆಯಲ್ಲ, ಇದು ಒಂದು ಜಲ ಸಂಗ್ರಹಾಲಯ, ರಿಸರ್ವಾಯರ್. ಇವತ್ತು ಹೆಂಗೆ ನಾವು ಆಲ್ಮಟ್ಟಿ ನಂತರ ನಮ್ಮ ಇದ್ರದಲ್ಲ ನಾರಾಯಣಪುರ ಏನ್ರಿ ಡ್ಯಾಮ್ ಅಂತೀವಿ ನಾವು, ಜಲ ಸಂಗ್ರಹಾಲಯ ಅದು. ಇದು 0.8 TMC ಅಷ್ಟು ಜಲ ಸಂಗ್ರಹಾಲಯ. 8.8 TMC ಆದ್ರೂ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ 1 TMC ಅಷ್ಟು ನೀರು ಯೂಸ್ ಮಾಡ್ಬೋದು ನಾವು. ಹೆಂಗೆ UKP ನಾವು ಆಲ್ಮಟ್ಟಿ ಡ್ಯಾಮ್ ಅನ್ನ 519ರಿಂದ 524 ಏರಿಸ್ತೀವಿ, ಅವಾಗ 100 TMC ಶೇಖರಣೆ ಮಾಡ್ತೀವಿ. 130 ಅಲ್ಲ, 100 TMC ಶೇಖರಣೆ ಮಾಡಿ ಅದು ನೀರು ಸರ್ಕ್ಯುಲೇಷನ್ ನಲ್ಲಿ ಇರ್ತದೆ. ಆ ಸರ್ಕ್ಯುಲೇಷನ್ 130 TMC. ಹಂಗೆ 0.8 TMC ಅಂದ್ರೂ ಕೂಡ 1 TMC ಅಷ್ಟು ನೀರು ನಾವು ಇದು ಮಾಡ್ಕೊಳ್ಳುವಂತದ್ದಿದೆ. ಹೀಗಾಗಿ ಇದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ. ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಇದನ್ನ ಮಂದಟ್ಟು ಮಾಡಿಕೊಟ್ಟಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೂ ಮಂದಟ್ಟು ಮಾಡಿಕೊಟ್ಟಿದ್ದೀನಿ. ಈ ಮುಂದಿನ ಬಜೆಟ್ ನಲ್ಲಿ ಇದನ್ನ ತೆಗೆದುಕೊಳ್ಳಕ್ಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ಇಲ್ಲಿ ಭೇಟಿ ಕೊಟ್ಟಿರುವಂತಹದ್ದು ನಮ್ಮ ಚೀಫ್ ಇಂಜಿನಿಯರ್ ಮತ್ತು ಹುಗ್ಗಿಯವರು, ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲರೂ ಕೂಡ ಇವತ್ತಿನ ದಿವಸ, ನಮ್ಮ ಸೋಮನಾಥ್ ಸಾಕು ಅವರು ಎಲ್ಲರೂ ಕೂಡ ಇವತ್ತಿನ ದಿವಸ ರೈತ ಮುಖಂಡರು ಎಲ್ಲ ಇದ್ದಾರೆ. ಅವರು ಕೂಡ ಇಂಜಿನಿಯರಿಂಗ್ ಎಟ್ಟಲ್ಲ ಎಕ್ಸ್ಪರ್ಟೈಸ್ ಅವರು ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ. ಸೊ ಇಲ್ಲಿ ಬಂದಿರುವಂತಹದ್ದು ನಾವು ಇದನ್ನ DPR ಮಾಡ್ಬೇಕಾಗಿದೆ. ಈಗ DPR ಮಾಡೋಕ್ಕಿಂತ ಮುಂಚೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಗೆ ನಾವು ಇದನ್ನ ಟೆಂಡರ್ ಕರಿತಾ ಇದೀವಿ. ಈಗ ಟೆಂಡರ್ ಕರಿತಾ ಇದೀವಿ. ಆ ಟೆಂಡರ್ ಸಂದರ್ಭದಲ್ಲಿ ನಾವು ಏನೇನು ವ್ಯಾಪ್ತಿ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು. ಈಗ ಇಲ್ಲಿ ಬಂದಾಗ ತಾವು ನೋಡಿದಿರಿ, ನಮ್ಮ ಸೋಮನಾಥ್ ಸರ್ಕಾರದ ಒಂದು Y ಜಂಕ್ಷನ್ ಏನು ಕೊಡ್ಬೇಕಂತ ಐತಿ. ನಮ್ಮ ಇವರು ಅಂಬಣ್ಣ ಅವ್ರದ್ದು ಇಂಜಿನಿಯರ್ ಅವರು DC2 ಅಂತ ಐತಿ. ಅದು ಯಾವ್ದು ಕೂಡ ಎರಡೂ ನಾವು ತಲೆಯಲ್ಲಿ ಇಟ್ಕೊಳ್ತೀವಿ. ಫಿಸಿಬಿಲಿಟಿ ಚೀಫ್ ಇಂಜಿನಿಯರ್ ಅದನ್ನ ನೇತೃತ್ವ ವಹಿಸ್ಕೊಳ್ತಾರೆ. ಯಾಕಂದ್ರೆ ಸರ್ಕಾರ ಇದನ್ನ ಕ್ರಮಕ್ಕೆ ಕೊಡ್ಬೇಕಾಗ್ತದೆ. ಹುಗ್ಗಿ ಅವರು ಅಸಿಸ್ಟ್ ಮಾಡಾಕಿದ್ದಾರೆ, ಗಲಗಲಿ ಸರ್ ಅಸಿಸ್ಟ್ ಮಾಡಾಕಿದ್ದಾರೆ, ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಇಲ್ಲೇ ಇದ್ದಾರೆ. ನಮ್ಮೆಲ್ಲರೂ ಕೂಡ ನಾವು ಕೂಡ್ಕೊಂಡು ಇದನ್ನ ಒಂದು ರಿಸರ್ವಾಯರ್, ಈ ರಿಸರ್ವಾಯರ್ ಕೆಪಾಸಿಟಿ ಅಂದ್ರ ನಿಮ್ ಮಮದಾಪುರ ಮತ್ತು ಭೂತ್ನಾಳ್ ಕೆರೆ ಅದಾವಲ್ಲ, ಅವ್ ಎರಡೂ ಕೆರೆ ಕೂಡಿಸಿದ್ರೆ ಡಬಲ್ 0.1 TMC ನೀರು ಗೊತ್ತೈತಿ ನಿಮ್ಗೆ. ಹೇಳ್ರಪ್ಪ, 1 TMC ನೀರು ಅಂದ್ರೆ 1,000 ಮೀಟರ್ ಉದ್ದ, ಅಗಲ, 1,000 ಫೂಟ್ ಎತ್ತರ, 1 ಕಿಲೋಮೀಟರ್ ಉದ್ದ, 1 ಕಿಲೋಮೀಟರ್ ಗುಮ್ಮ, ಅಗಲ, 1 ಕಿಲೋಮೀಟರ್ ಎತ್ತರ. ಎತ್ತರ ಗುಮ್ಮ ನೋಡ್ರಿ, 9 ಪೂಜೆ ಬರ್ತಾವಲ್ಲ ಅವೆಲ್ಲ ಅರ್ಥ ಆಗಂಗಿಲ್ಲ ಸಾಹೇಬ್ರ. ಇವೆಲ್ಲ ನಿಮ್ದು ಟೆಕ್ನಿಕಲ್ ಇಂಜಿನಿಯರಿಂಗ್. ನಾವು ನಮ್ದು ಬರೋಬ್ಬರ್ 1 ಕಿಲೋಮೀಟರ್ ಉದ್ದ, 1 ಕಿಲೋಮೀಟರ್ ಆಳ, 1 ಕಿಲೋಮೀಟರ್ ಅಗಲ. ನಮ್ದು ಸ್ವಲ್ಪ ಆಡು ಭಾಷೆದಾಗ ಹೇಳ್ಬೇಕಾಗ್ತದೆ, ಜವಾರಿ ಭಾಷೆದಾಗ. ಒಂದ್ ಕಾಲಕ್ಕೆ ಆಗೋದಿಲ್ಲ ಅಂತಕ್ಕಂಥ ವಿಚಾರ ಹಿಂದೆ ಅದು ಯಾಕೆ ಅಂದ್ರ ನೋಡಿ, ಎಲ್ಲದ್ರ ಹಿಂದೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಾನು ಇವತ್ತು ಸ್ಮರಣೆ ಮಾಡ್ಬೇಕಾಗ್ತದೆ. ನನಗೆ 25-30 ವರ್ಷ ಹಿಂದೆ ತಿಕೋಟದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, MB ಪಾಟ್ರ ಒಳ್ಳೆ ಭೂಮಿ ಐತಿ, ಒಳ್ಳೆ ಬಿಸಿಲು ಕೊಟ್ಟಂತ ದೇವ್ರು. ಒಳ್ಳೆ ಬಿಸಿಲು, ಕೆಟ್ಟ ಬಿಸಿಲಲ್ಲ, ಒಳ್ಳೆ ಬಿಸಿಲು ಕೊಟ್ಟಂತ ದೇವ್ರು ಏನ್ರಿ. ಆದ್ರೆ ಈ ಭೂಮಿಗೆ ಒಂದು ಬೊಕ್ಷಿ ನೀರು ಕೊಡ್ರಿ. ಯಾಕೆ ಅವ್ರು ಹೇಳಿದ್ರು ಅಂದ್ರೆ, ಇಲ್ಲಿ ಬಾಬಾನಗರ, ಕನ್ನಂಬಡಿ, ಬಿಜ್ಜರ್ಗಿ ಎಲ್ಲಾ ಭಾಗ ನಾವು ಒಂದು ಬೋರ್ವೆಲ್ ಹೊಡೆದ 10 ಬೋರ್ವೆಲ್ ಹೊಡೆದಾಗ 1 ಬೋರ್ವೆಲ್ ಸಕ್ಸಸ್ಫುಲ್ ಆಗಿತ್ತು. 2 ಇಂಚ್ ಅದು. ಆ 2 ಇಂಚ್ ಬೋರ್ವೆಲ್ ತಗೊಂಡು ಡ್ರಿಪ್ ಮಾಡಿ ದ್ರಾಕ್ಷಿ, ಐತಿಹಾಸಿಕ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂತ ದ್ರಾಕ್ಷಿಯನ್ನು ಬೆಳಿತಿದ್ರು, ದಾಳಿಂಬ್ರೆಯನ್ನು ಬೆಳಿತಿದ್ರು. ಹೀಗಾಗಿ ಅವರ ಮಾದಾಸೆ ಏನಾಗಿತ್ತು ಅಂದ್ರೆ ಇದು ಬೊಕ್ಷಿ ನೀರು. ಆದ್ರೆ ನಮ್ಗೆ ಇದು ಕಷ್ಟ ಸಾಧ್ಯ, ಅಸಾಧ್ಯದ ಕೆಲಸ ಆಗಿತ್ತು. ಯಾಕೆ ಅಸಾಧ್ಯದ ಕೆಲಸ ಅಂದ್ರೆ, ಇದು ನಮ್ಮ ಯಾವುದೂ ಯೋಜನೆ UKP 3ನೇ ಹಂತದಲ್ಲ. ಕೃಷ್ಣ ನಾಯ್ದರ್ನ ತೀರ್ಪು 2 ಏನು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪಿನಲ್ಲಿ ಇದು ಯಾವುದು ಇರ್ಲಿಲ್ಲ. ಯಾಕಂದ್ರೆ ಯಾಕೆ ಇರ್ಲಿಲ್ಲ ಅಂದ್ರೆ ಕಾರಣನೂ ಕೂಡ ಇದೆ. 640 ಮೀಟರ್ ಮೇಲೆ ಇರ್ತಕ್ಕಂಥದ್ದು, ಅದು 640ಕ್ಕೆ ಮುಗಿದು ಬಿಡ್ತದೆ. ಮುಳವಾಡಿ ನೀರಾವರಿ ಅಂದಲ್ಲ, 640 ಅಲ್ಲಿಗೆ ಮುಗಿದುತ್ತದೆ. ಇದು ಬಾಬಾನಗರ, ಬಿಜ್ಜರ್ಗಿ, ಕನ್ನಂಬಡಿ, ತಿಕೋಟ ಇದೆಯಲ್ಲ ಅತಿ ಎತ್ತರ ಪ್ರದೇಶ. ಇದು ಬಿಜಾಪುರ ಜಿಲ್ಲೆಯ ಗುಡ್ಡ ಪ್ರದೇಶ. ಇದು 678 ಅಲ್ಲ, ಎಷ್ಟು ಇದು ಕನ್ನಂಬಡಿ ಸೋಮನಾಥ್ ಸಾವ್ಕಾರ 682 ಅಂದ್ರೆ ಮುಳವಾಡಿ ಹತ್ತಿರಕ್ಕೆ 42 ಮೀಟರ್ ಹೆಚ್ಚಿಗೆ ಇರುವಂತದ್ದು. ಹೀಗಿದ್ದು ಅಸಾಧ್ಯದ ಮಾತಿತ್ತು. ಅದೇನೋ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ, ಅವರ ಆಶೀರ್ವಾದ, ನನ್ನ ತಂದೆಯವರ ಆಶೀರ್ವಾದ, ಎಲ್ಲರ ಆಶೀರ್ವಾದ, ಇವತ್ತು ದಿವಸ ದೇವರ ಆಶೀರ್ವಾದ, ಇದರಿಂದ ಇದೇನೋ ಅಸಾಧ್ಯವಾಗಿದ್ದು ಸಾಧ್ಯ ಆಗಿದೆ. ಆ ಬೊಕ್ಷಿ ನೀರು ಇವತ್ತು ದಿವಸ ಸಾಧ್ಯ ಆಗಿದೆ.
ಸಿದ್ದೇಶ್ವರ ಮಹಾಸಮಾಜರು ಏನು ಬೊಕ್ಸಿ ನೀರು ಕೊಂಡಿರಲ್ಲ, ಬೊಕ್ಸಿ ನೀರು ತಂದು ಸಾಧ್ಯ ಆಗಿದೆ. ಇದನ್ನ ಇನ್ನಷ್ಟು ನಾವು ಇಂಪ್ರೂವ್ಮೆಂಟ್, ಯಾಕಂದ್ರೆ 5 TMC ಅಷ್ಟು ನಾವು ನೀರನ್ನ ನಮಗೆ ಅಲೋಕೇಶನ್ ಇದ್ರೂ ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಈ ಒಂದು ವಿಚಾರ ಮಾಡಿ, ಮತ್ತೆ ನಮ್ಗೆ ಏನ್ ತೊಂದರೆ ಆಗಿತ್ತು ಅಂದ್ರೆ ಬ್ಯಾಸಿಗೆಯಲ್ಲಿ ರೈತರು ಬಿಡೋದಲ್ಲ. ಕೌಟಿಗಿದಾಗ ಏನ್ ಜಾಕ್ವೆಲ್ ಐತ್ ನಮ್ದು, ಆ ಜಾಕ್ವೆಲ್ ಅಲ್ಲಿ ರೈತರು ಅವಾಗ ಇಲ್ಲ ನೀವು ನೀರ್ ತಗೊಂಡ್ ಹೋಗ್ಬಿಟ್ರೆ ನೀರ್ ಹೊಳ್ಯಾಗ ನೀರ್ ಕಡಿಮೆ ಆಕತಿ, ಅದಾಗ ನೀರ್ ಕಡಿಮೆ ಆಕತಿ, ನಮಗ್ ಮುಂದೆ ತೊಂದರೆ ಆಕತ್, ನೀರ್ ಬೇಕು ಅಂತೇಳಿ ಒಂದು ಸಂಘರ್ಷನೂ ಕೂಡ ಇತ್ತದು. ಪ್ರತಿ ಸಲ ಅವ್ರು ನಮ್ಗೆ ಅಡ್ಡ ಹಾಕ್ತಿದ್ರು. ನಾವು ಹೋಗಿ ಪೊಲೀಸ್ ಕರ್ಕೊಂಡು ಹೋಗೋದು, ಇದು ಮಾಡೋದು, ಇಲಾಖೆಯವ್ರು ಹೋಗೋದು, ಜಗ ತಗೋದು, ಮಾಡ್ಕೊಳ್ಳೋದು ಇದಾಗಿತ್ತು. ಮತ್ತೆ ಅವ್ರದ್ದು ಕೂಡ ವಾದ ಕರೆಕ್ಟ್ ಇತ್ತು ಒಂದು ಭಾಗದಷ್ಟು. ಅದಕ್ಕೆ ಇದೊಂದು ರಿಸರ್ವಾಯರ್ ಆದ್ರೆ ಅವ್ರದ್ದು ತಕರಾರಿಲ್ಲ. ಮಳೆಗಾಲದಾಗ ತಗೊಂಡು ಹೋಗ್ರಪ್ಪ ಅಂತಾರ ಅವ್ರನ್ನ. ನೀವು ಮಳೆಗಾಲದಾಗ ತಗೊಂಡು ಮಳೆಗಾಲ ತೊಗೊಂಬಂದು ಇಲ್ಲಿ ಇಟ್ಕೊಂಡು ಹೋಗ್ತೀವಿ, ಬ್ಯಾಸ್ಗ್ಯಾಗ ಉಪಯೋಗಿಸ್ತೀವಿ. ಅದು ಬ್ಯಾಸ್ಗ್ಯಾಗ FIC ಕೊಡಂಗಿಲ್ಲ, ಕೆರೆಗಳಿಗೆ ಹಳಗ್ ನೀರು ಕೊಟ್ಟರೆ ಮಂದಿ ಸಮಾಧಾನ ಅದ. ಸೊ ಅದು ಆ ಉದ್ದೇಶದಿಂದ ಇವತ್ತೊಂದು ದಿವಸ ಬಂದಿದ್ದೀವಿ. ಇದನ್ನ ಉಳಿದಂತ ವಿಚಾರಗಳನ್ನ ಯಾರು ಟೆಕ್ನಿಕಲ್ ಏನಾದ್ರು ಬೇಕಾಗಿದ್ರೆ ಅವರು ಅಲ್ಲ ಸರ್, ಅಂತರ್ಜಲ ಮಟ್ಟ ಅಷ್ಟೇ ಕಾಪಾಡ್ಕೊಳಕ್ ಮಾತ್ರ ಬಳಕೆ ಆಗ್ತದೆ. ನೋಡಿ, ನಾವು FICಗೂ ಬಳಸ್ಕೋಬಹುದು. ಮುಂದೆ ಅದನ್ನ ಯಾವ ರೀತಿ ನಮ್ಗೆ ಆ ನೀರು ಎಷ್ಟೈತಲ್ಲ ಆ ಕೆಪಾಸಿಟಿ 0.8 TMC ನಾವು ನೀರು ತಗೊಂಡಿರ್ತೀವಲ್ಲ ಅದನ್ನ ಅಂತರ್ಜಲಕ್ಕೂ ಬಳಸ್ಕೋಬಹುದು, FICಗೂ ಕೊಡ್ಬೋದು. ಅದು ಮುಂದೆ ನೋಡೋಣ ಅಂತ ಹೆಂಗೆ ಆಗ್ತದೆ ಅಂತೇಳಿ. ಈಗ ಈ 0.8 TMC ನೀರನ್ನು ನೀವು ಶೇಖರಣೆ ಮಾಡ್ತೀವಿ. ಮತ್ತೆ ಈಗಾಗಲೇ ಏನ್ ಕೆರೆಗಳದಾವಲ್ಲ ಈಗೆಲ್ಲ, ಈ ತುಬಚಿ ಬಬಲೇಶ್ವರ ಕೆರೆಯಾಗ ನಿಮ್ಗೆ ಇಟ್ಟಲ್ಲ ಬಹಳ ದೊಡ್ಡ ಪ್ರಮಾಣ ಅನ್ಸುತ್ತೆ ನಿಮ್ಗೆ. ಇದೆಲ್ಲ ಕೂಡಿ ಇರುವುದೇ 0.25 TMC. 31 ಕೆರೆ ಕೂಡಿ 0.25 TMC. ಇದು ಕೆಪಾಸಿಟಿ ಎಷ್ಟು? 0.8 TMC, ಆಲ್ಮೋಸ್ಟ್ 1 TMC, 4 ಪಟ್ಟು. 0.25 to 1 TMC, 4 times ಕೆಪಾಸಿಟಿ ಇದು. ನೋಡ್ರಿ, ಇದಕ್ಕೆ 2 ಇಲ್ಲಿಂದ ಕಂಟ್ರೋಲಿಂಗ್ ಸಿಸ್ಟಮ್ ಇಲ್ಲೇ ಅಂದ್ರೆ 0.8 TMC ಮಾಡತ್ತೆ. ಆಮೇಲೆ ಆಲ್ರೆಡಿ ಇದು ಇಯರ್ಸ್ ಒಂದ್ಸಲ ಡಿಸ್ಕಷನ್ ಆಗಿದೆ. ಇದ್ಮೇಲೆ ಡಿಟೇಲ್ DPR ಮಾಡ್ಲಿಕ್ಕೆ ಗೌರ್ಮೆಂಟ್ದವ್ರು ಹೀಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಆಗ್ಲೇ ಅದು ಮಾಡ್ಬೋದು ಅಂತ ಆಗಿದೆ. ಇದನ್ನ DPR ಮಾಡಿಸಿ ಈಗೇನು 2 ವಾದ ಇದಾವೆ, ಐ ಜಂಕ್ಷನ್ ಮತ್ತು ಇದೇನ ನಿಮ್ಮ DC2 ಅದಲ್ಲ, ಅದೆಲ್ಲ ಒಂದು ಇದು ಮಾಡ್ಕೊಂಡು ಇದನ್ನ ಇದು ಮಾಡ್ತೀವಿ. ಒಂದು ಬಹಳ ಕನ್ಸಲ್ಟೆನ್ಸಿಗಳು ಬಂದಿದ್ದಾರೆ ಸರ್. ಇವಾಗ ಅವರಿಗೆ ವೈ ಜಂಕ್ಷನ್ ಪ್ಲಸ್ DC2 ಎರಡಕ್ಕೂ ಫಿಸಿಬಿಲಿಟಿ ಇನ್ನೊಂದ್ಸರಿ ತೆಗಿಸಿ ಡಿಟೇಲ್ ಮಾಡೋದು ಬಹಳ ಎಚ್ಚರಿಕೆಯನ್ನು ಮಾಡ್ರಿ. ನಮ್ ಸೋಮನಾಥ್ ಸಾವ್ಕರ್ ವಾದನೂ ತಗೋರಿ, ಏನ್ರಿ ಎಲ್ಲಾ ತಗೊಂಡು ಹೋಗಿ ಸರ್ದು ಎಲ್ಲಾ ಮಾಡಿ ಯಾವ್ದು ಫುಲ್ ಪ್ರೂಫ್ ಯಾವ್ದು ಒಳ್ಳೇದಾಗ್ತದ ತಾಂತ್ರಿಕವಾಗಿ ಅವ್ರ ಆಮೇಲೆ ಅದ್ ಮಾತಾಡ್ತಾರೆ. ನಿಮ್ದು ಇವ್ರದೊಂದು ನೋಡ್ರಿಪ್ಪ, ಅಳಿಗನಾಳ ಗೋಣಸ್ಗಿ ಇವ್ರು ಬಿಜ್ಜರ್ಗಿ ಅವರು ಸ್ವಲ್ಪ ಏನೋ ಚೆಕ್ ಪೋಸ್ಟ್ ಮಾಡ್ಕೊಂಡ್ ಕೂತಾರ. ಇವ್ರ ಬಿಡಂಗಿಲ್ಲ, ಬಾಬನಗರ ಬಿಜ್ಜರ್ಗಿ ಅವರು. ಅದಕ್ಕೇನೈತಿ ಅವ್ರದ್ದು ಅಳಿಗನಾಳ ಮತ್ತು ಅವ್ರ 3 ಕೌಟಿಗೆಗೆ ಅವ್ರಿಗೊಂದು ಸೆಪರೇಟ್ ಲೈನ್ ಆಗ್ಬೇಕತ್ತ. ಈಗ ಎಲ್ಲರಿಗೂ ಹೇಳ್ತೀವಿ, ಈಗ ಏನ್ ಸಂಗ್ರಹ ಅಲ್ಲ ಆಮೇಲೆ ಮಾಡೋಣ ಮಾಡ್ತೀವಿ, ಮಾಡಿಕೊಡ್ತೀವಿ. ಆಯ್ತಲ್ಲ, ಹೇಳಿ ಪ್ಲೀಸ್, ಹೇಳಿ ಪ್ಲೀಸ್. ಈಗ ಇನ್ಫ್ಲೋ ರಿವರ್ದಾಗ ಕೃಷ್ಣಾ ರಿವರ್ದಾಗ ಕಡಿಮೆ ಆಗ್ತದೆ. ಅದಕ್ಕೆ ಇನ್ನೊಂದು ಸ್ಟಾರ್ಟ್ ನದಿ ಹರಿವು ಈಗ ನಮ್ಗೆ ಅಲ್ಲಿ ಮಾಡ್ಬಿಡಲ್ರಿ. ನದಿ ಹರಿಲಿಕ್ಕತ್ತದ, ನಮ್ಮ ಏರಿಯಾಕ್ ಒಂದ್ ರೌಂಡ್ ನೀರ್ ಕೊಡ್ಬೇಕಂತ. ಅದು ಬೇರೆ ಬಿಡ್ರಿ, ಇದ್ರಾಗ ಯಾಕೆ ಈಗ ಪ್ರಾಜೆಕ್ಟ್ ಅಟೆಂಡ್ ಮಾಡೋಣ, ಅದು ಮಾಡ್ರಿ, ನಾನು ಸಪರೇಟ್ ಆಗಿ ವಿಲ್ ಡಿಸ್ಕಸ್ ದಟ್. ಇದು ಈಗ ಇದೇ ಯೋಜನೆ ಮತ್ತೇನಾದ್ರು ಇದ್ರೆ ಸಿ ಅವರು ನಿಮ್ದು ಏನಿಲ್ಲ ಸರ್. ಈಗಾಗಲೇ ಸರ್ ಸಮಿತಿಯಲ್ಲಿ ಸಾಹೇಬರು ಇದ್ರು. ಈ ಪ್ರಾಜೆಕ್ಟ್ ಕುರಿತಾಗಿ ನಾವು ಫಿಸಿಬಿಲಿಟಿ ರಿಪೋರ್ಟ್ ಅನ್ನು ಇಟ್ಟಿದ್ದೀವಿ. ಒಂದ್ಸಲ ಡಿಸ್ಕಷನ್ ಆಗಿದೆ. ಅದರಲ್ಲಿ ಕನ್ಸಲ್ಟೆನ್ಸಿ ಅಪ್ರೂವ್ ಮಾಡಿ ಕೊಟ್ಟ ನಂತರ ಮತ್ತೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ನಾವು ಸಕ್ಷಮ ಪ್ರಾಧಿಕಾರದ ಅನುಮೋದನೆ ತಗೊಂಡು ಮುಂದಿನ ಕಾಮಗಾರಿ ನಾವು ಕೈಗೊಳ್ತೀವಿ. ಅಂದಾಜು ಎಲ್ಲಿವರೆಗೆ ಆಗ್ಬೇಕು? ಅದೇ ಇದು ಈ ಒಂದು ಸಮರ್ ವೆಕೇಶನ್ ನಲ್ಲಿ ನಮಗೆ ಸರ್ವೆ ಗಿರ್ವೆ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಪೂರ್ತಿ 550 ಎಕರೆ ಕ್ಷೇತ್ರವನ್ನು ನಾವು ಸರ್ವೇಕರಣ ಮಾಡಿ ಯಾವ್ದು ಫಿಸಿಬಿಲಿಟಿ ಇದೆ ಅನುಮೋದನೆ ತಗೊಂಡು ಆಮೇಲೆ ಸರ್ವೆ ಬಹಳ ಡಿಟೇಲ್ಡ್ ಮಾಡ್ಬೇಕು. ಟೋಪೋ ಶೀಟ್ ಮ್ಯಾಗ ಮಾಡಿದ್ದು ಅವೆಲ್ಲ 0.5 ಮೀಟರ್ ಕೌಂಟರ್ ಇಂಟರ್ವಲ್ ಇಟ್ಕೊಂಡು ನಾವು ಸರ್ವೆ ಮಾಡ್ಬೇಕು. ಸ್ವಲ್ಪ ಟೈಮ್ ಏನಿಲ್ಲ, ನಾವು ರವಿ ಸೀಸನ್ದಾಗ ಅಂದ್ರೆ ಬೇಸಿಗೆ ಕಾಲದಾಗ ಇದನ್ನ 1 ಸಲ ಅಥವಾ 2 ಸಲ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಇಲ್ಲಿ ಪಂಪ್ ಕುಂತ್ಕೊಂಡು ವಾಪಸ್ಸು ಇದೇನಿತ್ತಲ್ಲ ಇಲ್ಲಿ ತಂದು DC2 DC2 ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಇದೆ ಸರ್. ಇದನ್ನೇ ಸೇಮ್ ರಿವರ್ಸ್ ಮಾಡಕ್ಕಾಗಿಲ್ಲ. ಅದೇ ರಿವರ್ಸ್ ಅದೇ ಪೈಪ್ ಲೈನ್ನಾಗ ರಿವರ್ಸ್ ತಗೊಂಡ್ ಮಾಡ್ತೀವಿ. ಇಲ್ಲಿ ಪಂಪ್ ಅಷ್ಟೇ ಕುಡಿಸೋದು, ಪಂಪ್ಸ್ ಅಷ್ಟೇ ಸರ್. ಇದೇ ಪೈಪ್ ಈಗ ನಮ್ದು DC2ಕ್ಕೆ ನೀರು ಬೀಳ್ತಲ್ಲ, ಹೊರಗ ಗ್ರಾವಿಟಿ ಫ್ಲೋ DC2 ಮುಖಾಂತರ ತಾನಾಗಿನೇ ಸ್ಲೋಪದಾಗ 29 ಮೀಟರ್ ಇದು ಅದ ಸರ್, ಬೆಡ್ ಫಾಲ್ ಸರ್. ನಮ್ ಡೈರೆಕ್ಟ್ ಇಟ್ ಹಾಕಿ ಬಂದು ಬೀಳ್ತದೆ ಸರ್ ಈ ಪಾಯಿಂಟಿಗೆ. ಇಲ್ಲಿಂದ ನಾವು ಪಂಪ್ ಕುಂಡಿಸ್ಕೊಂಡು ಮತ್ತೆ ಇದೇ ಪಾಯಿಂಟಿಗೆ ನಾವು ಕನೆಕ್ಷನ್ ಕೊಡ್ತೀವಿ. DC2 ಕೊಟ್ಟೇವಂದ್ರ ಎಲ್ಲ ನಮ್ 4 ಕವಲೆಗಳು ಕೆನಲ್ ಮೇನ್ ಕೆನಲ್ ಪರ್ಮಿಟ್ ಆಗ್ತದೆ ಸರ್. ಎಲ್ಲರಿಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಸರ್. ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕಾಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಇಲ್ಲ ಸರ್. ಇದು ಕೆನಾಲ್ಗಳ 7.5 ಮೀಟರ್ ಲೆಂತ್
ಇದು ಒಂದೇ ಏನು ಡಿಸ್ಟರ್ಬ್ ಆಗಲ್ಲ ತಂದು ಬಿಡ್ತೀವಿ ಸರ್. ನಮ್ಮೊಂದು ಅಭಿಪ್ರಾಯ ಸರ್, ಈಗ DC 2 ಅದು ಯಾರು ನಿಮಗೆ ಜಾಗ ವಾಯ್ ಜಂಕ್ಷನ್ ತೊಗೊಂಡ್ಬಂದ್ರೆ ನಿಮಗೇನು ಲ್ಯಾಂಡ್ ರಿಕ್ವೆಷನ್ ಬರೋಂಗಿಲ್ಲ. ಪೈಪ್ಲೈನ್ ತಗೊಂಡ್ರು ಸರ್. ಎಲ್ಲ ರೈಸಿಂಗ್ ಏನೇನು ಮಾಡ್ತಾ ಇದ್ದೀವಿ ಅಂಡರ್ ಟೆಲಿಗ್ರಾಫ್ ವಿರೋಧಿ ಗ್ರೌಂಡ್ ಹಾಕೋದ್ರಿಂದ ಲ್ಯಾಂಡ್ ಎಕ್ವಿಷನ್ ಎಕ್ಸಿಬಿಷನ್ ಸರ್ ಏನು ಎಕ್ಸಾಮ್ಷನ್ ಕೊಡ್ಲಿಕ್ಕೆ ಬರ್ತೈತಿ. ನಿಮ್ಗೆ ರೂಟು ಸರಿ ಆಗ್ತೈತ್ರಿ. ವಾಯ್ ಜಂಕ್ಷನ್ ಕೂತ್ರಿ ಅಂದ್ರೆ ಸರ್ ಏನ್ ಸೇಮಿ ಸರ್, ಈಗ ಏನ್ ಇಲ್ಲಿಂದ ನೀರ್ ಬಂದು DC 2 ಬರ್ತಾರ ಸರ್. DC 2 ಬಂದ ಬಳಿಕ ಇದು ಇಷ್ಟೇ ವೈ ಜಂಕ್ಷನ್ 1.8 ಕಿಲೋಮೀಟರ್ ಅಷ್ಟೇ ಕಂಬೈನ್ಡ್ ಕೆನಲ್. ಅಲ್ಲಿಂದ ವೈ ಜಂಕ್ಷನ್ ಕಂಪ್ಲೀಟ್ ಇಡೀ ನಮ್ಮ ತಾಲೂಕಿಗೆ 4 ಕೆನಲ್ಗಳಿಗೆ ನೀರು ಕೊಡ್ಬೋದು ಸರ್. ಸೌಕರ್ಯ ಹೇಳೋದು ಕರೆಕ್ಟ್ ಸರ್. ಆದ್ರೆ ಏನದು ಈಗ ನಮಗ ಅಲ್ಲಿಂದ ನಾವು ಬರ್ಬೇಕು ಸರ್. ಅಂದ್ರೆ ನಾವು ಎಲ್ಲ ಹೋಯ್ತು ಮೇನ್ ಕೆನಲ್ ನಮ್ಮ ಹೇಳ್ತೀವಿ. ನೀವು DC 2 ಮೋಟರ್ ಚಾಲು ಮಾಡ್ತೀವಿ ಸರ್. ಈ ಮೋಟರ್ ಚಾಲು ಮಾಡೋದ್ನಾಗ ಅದು ನೀರು ಅದು ಬರೋ ನೀರು ಬಂದ ಹತ್ರ ಒಂದು ಸೆಕೆಂಡ್ ಅದರಿಂದ 2.5 ಕಿಲೋಮೀಟರ್ ನಮ್ಗೆ ಸೈಕಲ್ ನೀರು ಸಿಗೋದು. ಸ್ವಲ್ಪ ಮೋಟ್ರ್ ಬಂದ್ ಮಾಡ್ಲಾಕ ನಿಮ್ಗೆ ರೂಟು ಸರಿ ಐತಿ. ಎಕ್ವೈರ್ ಮಾಡ್ಕೊಂಡು ಏನೋ ಪ್ರಶ್ನೆ ಬರೋಂಗಿಲ್ಲ. ವಾಯ್ ಜಂಕ್ಷನ್ ಅದು ಹೋಗಿ ಸರ್ ನಮ್ದು ಅವ್ರು ಹೇಳ್ದೇನು ಸುಮಾರು ಸಕ್ಕರೆ ಹೇಳ್ದೇನು ಹೇಳ್ರಿ. ಅವ್ರು ಹೇಳೋದು ಕರೆಕ್ಟ್ ಅದ ಸರ್. ಇದನ್ನ ನಾವು ಇಲ್ಲಿ ನಮ್ದು ಬರ್ತದೆ ಇದು ಇಲ್ಲಿಂದ ನಾವು ಇಲ್ಲಿ ಶಿಫ್ಟ್ ಮಾಡ್ತೀವಿ. ಅದೇ 2.5 ಕಿಲೋಮೀಟರ್ ಮ್ಯಾಗಿಂದ ಲ್ಯಾಂಡ್ ಅಕ್ವಿಸಿಷನ್ ಏನು ಪ್ರಶ್ನೆ ಲ್ಯಾಂಡ್ ಎಕ್ವಿಷನ್ ಏನ್ ಹೇಳಿದ್ರು ಸೌಕರ್ಯ ಅವರು ಲ್ಯಾಂಡ್ ಎಕ್ವಿಷನ್ ಯಾಕಂದ್ರೆ ರೈಸಿಂಗ್ ಮೇನ್ಗೆ ಸರ್ಕಾರ ಟೆಲಿಗ್ರಾಫಿಕ್ ಆಕ್ಟ್ ಮ್ಯಾಗ ನಾವು ರೆವೆನ್ಯೂ ಆಕ್ಟ್ ಪ್ರಕಾರ ಈಗ ಬಿಲೋ ಅದು ಹೋದಾಗ ಎಕ್ವಿಷನ್ ಸಮಸ್ಯೆ ಬರಂಗಿಲ್ಲ. ಎಕ್ವಿಷನ್ ಅಂದ್ಬಿಟ್ಟು ಬೇರೆ ಅಡ್ವಾಂಟೇಜ್ ಏನೈತಂದ್ರ ನೀವು DC 2 ಮನೆ ಕಡೆ ಹೋಗ್ಲಿ ನೀರು ಬರ್ತಾವ ನೋಡಿ. ವಾಯ್ ಯಾರು ಕಂಟ್ರೋಲ್ ಮಾಡೋದಿಲ್ಲ ಅಂದ್ರೆ ಕಂಟ್ರೋಲ್ ಮಾಡಿ ಇಲ್ಲಿ ಮಾಡ್ಬೇಕ್ರಿ. ಇಲ್ಲಿ ಈಗ ವಾಯ್ ಜಂಕ್ಷನ್ ಎಲ್ಲ ಕಡೆ ನೀರು ಈಗ ನೀವು ವಾಯ್ ಜಂಕ್ಷನ್ ಮಾಡೋದು ಚಲೋ ವಿಚಾರ ಮಾಡಿ. ಇವತ್ತು ಬಂದಿದ್ದು ಅದಕ್ಕಂದ್ರೆ ಮಾಡಕ್ಕೆ ಇದನ್ನ ಸ್ಟಡಿ ಮಾಡಕ್ಕೆ ಈಗ ನೆಕ್ಸ್ಟ್ ಟೆಂಡರ್ ಎದಕ್ಕೆ ಕರಿತೀವಂದ್ರ ಇದನ್ನ ಸ್ಟಡಿ ಮಾಡಕ್ಕೆ DPR ರೆಡಿ ಮಾಡಕ್ಕೆ ಮಾಡ್ತಾ ಇದ್ವಿ. ಅದಕ್ಕೆ ಬಂದಿವಿ ಈಗ ನಾವು. ಈಗ ಸರ್ ನಮಗೂ ಗೊತ್ತೈತ್ರಿ. ಅದಕ್ಕೆ ಇನ್ನೊಂದು ಅಭಿಪ್ರಾಯ ಆಯ್ತಲ್ಲ ನಿಮ್ಮ ಅಭಿಪ್ರಾಯ ಇನ್ನೊಂದು ಅಭಿಪ್ರಾಯ ಎರಡು ಕೂಡಿಸಿ DPR ಸಂದರ್ಭದಾಗ ಕೊಡ್ತೀವಿ. ಅಲ್ಟರ್ನೇಟಿವ್ ಯಾವ್ದು ಫಿಸಿಬಿಲಿಟಿ ಆಗ್ತದ ಅದನ್ನ ಮಾಡೋಣ ಅಂತ. ಕಾಸ್ಟ್ ಗೀಸ್ಟ್ ಎಲ್ಲ ಬರ್ತೈತಿ. ಆಯ್ತು ಬಿಡಿ ಸರ್. ಸರ್ ಒಂದ್ ಸಬ್ಮಿಷನ್ ನಿಮ್ಮ ಅಭಿಪ್ರಾಯ ನಮ್ಗೆ ಏನೋ ತ್ರಾಸ ಆಗ್ಬಾರ್ದು. ಮುಂದೆ ಎಕ್ವೇಷನ್ ಮಾಡೋದ್ರೆ ಭಾಳ ತ್ರಾಸ ಐತೆ. ರೈತರ ಜಮೀನು ಕುರಿತು ಏನೋ ಗೊತ್ತಾಗಿಲ್ಲ. ಹೇಳೋದ್ ಪ್ರಕಾರ ಆದ್ರೆ ಈಗ ಸರಿನೋ ಸರ್. ಆಯ್ತು ಈಗ ಒಂದ್ ಸಬ್ಮಿಷನ್ ಸರ್. ಸೌಕರ್ಯ ಹೇಳ್ದಂಗ DC 2 ಲಿಂದ ವೈ ಜಂಕ್ಷನ್ ತಂದೇವ ತಿಳ್ಕೊಳ್ಳೋಣ. ಅಲ್ಲಿ ನಮ್ದು ಫಂಕ್ಷನ್ ಆಗಲ್ಲ ಸರ್ ಕೆನಲ್. ಈಗ ನಾವು 4 ಮೋಟರ್ ಚಾಲು ಮಾಡ್ಬೋದು. ಇನ್ನು ನೆಕ್ಸ್ಟ್ ಟೈಮ್ನಾಗ ನಾವು 6 ಮಾಡ್ಬೋದು. ಒಂದು ನಮ್ಗೆ ಎಮರ್ಜೆನ್ಸಿ ಮಾಡಿದ್ರು ನಮಗೇನೋ ಸರಿ ಇದು ಕಂಪಲ್ಸರಿ ನಮ್ಗೆ ಇಂಡಿವಿಜುವಲ್ ಇದಕ್ಕೆ ಎಷ್ಟು ಬಿಡ್ಬೇಕು ಇಟ್ಟು ಬಿಟ್ಟರು ನಾವು ಕೆನಲ್ ಒಳಗೆ ಹೋಗ್ಬೋದು. ಆಮೇಲೆ ಇಬ್ಬರಿಗೆ ಮೇಂಟೈನ್ ಮಾಡ್ಬೋದು ಸರ್. ರೈತನ ಜಮೀನು FIC ಅವ್ರಿಗೂ ಕೊಡ್ಬೋದು. ನಾವು ಅವ್ರು ಹೊಲ್ಲಾಗ್ಯದ ಏನಾರು ಕಿರಿಕಿರಿ ಮಾಡಿದ್ರು ನಾವು ಇದನ್ನು ಮೇಂಟೈನ್ ಮಾಡ್ಕೊಂಡು ಇದನ್ನು ತುಂಬ್ಕೋಬಹುದು ಸರ್. ಒಂದ್ ವೇಳೆ DC ವೈ ಜಂಕ್ಷನ್ಗೆ ನಾವು ಕನೆಕ್ಷನ್ ಕೊಟ್ಟೇವಂದ್ರ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ ಸರ್. ನಮಗೆ ಸ್ವಲ್ಪ ಅಲ್ಲಿ ತೊಂದರೆ ಆಗ್ತದೆ ಸರ್. ಟೆಕ್ನಿಕಲ್ ನಮಗೆ ಇಂಡಿಪೆಂಡೆಂಟ್ ಆಗಿ ನಾವು ಕ್ಲಿಯರ್ ಆಗಿ ನಾವು ನೀರು ಬಿಡ್ಬೇಕಪ್ಪ ಅಂದ್ರೆ ಅವರಿಗೂ ರೈತರಿಗೆ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು. ಈ ಕೆರೆನ ಯಾಕಂದ್ರೆ 0.8 TMC ಇರೋದ್ರಿಂದ ಇದಕ್ಕೆ ನಾವು ಒಂದೇ ದಿನ 2 ದಿನ ಇಂಪೌಂಡಿಂಗ್ ಜಲ ಸಂಗ್ರಹಾಲಯಕ್ಕೆ ನಾವು ನೀರು ಕೊಡ್ಬೇಕಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ಇಂಡಿವಿಜುವಲ್ ಪ್ರಾಜೆಕ್ಟ್ ಮಾಡೋದ್ರಿಂದ ಒಳ್ಳೇದಾಗ್ತದೆ. ಅದಕ್ಕೆ DC 2ದಾಗ ನಾವು ಕಂಟ್ರೋಲಿಂಗ್ ಇಡ್ತೀವಿ ಸರ್. ನಮ್ ನೀರು ಬಂದು ತುಪ್ಸಿ ಬಬಲೇಶ್ವರ ನೀರು ಬಂದು ಸರ್ ನಾವು ವೈ ಜಂಕ್ಷನ್ಗೂ ಕೊಡ್ಬೋದು. ಅವ್ರು ಬೇಡ ಆಗ್ಯದಂದ್ರೂ ನಾವು ತಗೋಬಹುದು ಸರ್. ಒಂದ್ ವೇಳೆ ಇಲ್ಲಿ ಬೇಡ ನಮ್ಗೆ ರೈತರಿಗೆ ಎಲ್ಲರಿಗೆ ಕೊಟ್ಟು ನೀವು ತೋರಿ ಅಂದ್ರು ಅಲ್ಲಿ ತಗೋಬಹುದು. ವೈ ಜಂಕ್ಷನ್ದಾಗ ಈ ಫಂಕ್ಷನ್ ಮಾಡ್ಲಕ್ ಆಗಲ್ಲ. ಈಗ ಹೇಳ್ದಂಗ ಇಲ್ಲಿ ಮಂಡ್ಯಾಗ ಮಾತಾಡೋದು ಬೇಡ ಸರ್. ನೀವು ಎಲ್ಲರೂ ಮಾಡೋಣ ಸರ್. ಯಾವ್ದು ಒಳ್ಳೇದಾಗ್ತದೆ ನಮಗೆ ಕ್ರಾಸ್ ರೆಗ್ಯುಲೇಟರ್ ಆಪರೇಟಿಂಗ್ ಸಿಸ್ಟಮ್ ಇಟ್ಕೊಂಡೆ ನಾವು ಅಲ್ಲಿ ಮಾಡಿಸೋದ ಎಲ್ಲಿ ಇಲ್ಲಿ ಕಳಿಸ್ಬೇಕಾದ್ರೆ. ಸೊ ಎರಡು ಫಿಸಿಬಿಲಿಟಿ ನಾವು ನೋಡಿ ಡಿಪೆಂಡಿಂಗ್ ನಮ್ಗೆ ಯಾವ್ದು ಎಕನಾಮಿಕಲ್ ಆಗ್ತೈತಿ, ಈಸಿನೂ ಆಗ್ತೈತಿ, ಶಾರ್ಟ್ ಅಂತ ಎರಡು ಇದರಲ್ಲಿ ಸರ್ ಅಂದಾಗ ಮಳೆಗಾಲದಾಗ ಕೆಲವೊಂದು ಮಂದಿ ರೈತರು ಬೇಳೆ ನಾವು ನೀರನ್ನು ಹಾಕಿರ್ತಾರೆ. ಅವಾಗ ಇದನ್ನ ತುಂಬಿಕೊಂಡ್ರೆ ಬರ್ತಾರೆ ನಾವು. ಈಗ ಫಸ್ಟ್ ಬೇಸಿಕಲಿ ಇದು ಎದಕ್ಕಂತ ತುಪ್ಸಿ ಬಬಲೇಶ್ವರದಲ್ಲಿ ಒಟ್ಟು 6.4
ಪಾಯಿಂಟ್ಗೆ 0.8 TMC. ಇವರಿಗೆ ನಮ್ಗೆ ತಿಕೋಟ ಹೋಬಳಿ ಗುಡಿ ಅಂತದ್ದು 5.5 TMC ನೀರು. 5.5 TMC ನೀರನ್ನ ಎತ್ತಾಕ ಅಲ್ಲಿ ಕೊಡಂಗಿರೋರು. ಯಾಕಂದ್ರೆ ಬ್ಯಾಸಿಗೆ ಟೈಮ್ನಾಗ ಏನ್ ಮಾಡ್ತಾರ ಅಲ್ಲಿ ಕೂಡ 5.8 TMC ನೀವು ಮಳೆಗಾಲದಾಗ ಬೈರ್ತಾರ ನೀರಿದ್ದಾಗ, ಬ್ಯಾಸಿಗೆ ಅವರು ಅಲೋ ಮಾಡಂಗಿಲ್ಲ. ಅದಕ್ಕೆ ನಾವು 5.5 TMC ಮಾಡ್ಕೊಂಡ್ರೆ 5.5 TMC ಹಾರ್ಡ್ಲಿ ನಾವು ಒಂದು 2 TMC ಯೂಸ್ ಮಾಡ್ತಾ ಇದೀವಿ. ಇನ್ನು ಅರೌಂಡ್ 3 TMC ನಮ್ಗೆ ಉಪಯೋಗ ಆಗ್ತಾ ಇಲ್ಲ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಐತಿ. ಅದಕ್ಕೆ ಆ 3 TMCದಾಗ 1 TMC 3 TMC ಅಲ್ಲ, 0.8 TMC 1 TMC ಅಷ್ಟು ನಾವು ಮಳೆಗಾಲದಾಗ ಇಲ್ಲಿ ತಂದು ಇಟ್ಕೋತಿದ್ವಿ. ಮುಂದೆ ಏನ್ ಮಾಡ್ತೀವಿ, ತುಬಚಿ ಬಬಲೇಶ್ವರ ಯೋಜನೆ ಇದು UKP 3ನೇ ಹಂತ ಇದ್ರಾಗ ಬರೋದಿಲ್ಲ. ಅದು ಇದಕ್ಕೆ FIC ನಡೆದದಾವು. ಈಗ FIC ಮುಗಿದ ಮೇಲೆ ಎಲ್ಲ ಹೊಲಗಳಿಗೆ ನೀರು ಕೊಡ್ತೀವಿ. ಇನ್ನೊಂದು ವರ್ಷನಾಗ ನೀರು ಕೊಡ್ತೀವಿ ಎಲ್ಲರಿಗೂ ಕೂಡ. ಅದು ಯಾವಾಗ ಒಂದು ಸೀಸನ್ದಾಗ, ಖರೀಫ್ ಸೀಸನ್ದಾಗ. ರಬಿದಾಗ ಏನ್ ಮಾಡ್ತೈತಂದ್ರ FIC ನೀರು ಕೊಡಂಗಿಲ್ಲ ನಾವು. ರಬಿ ಟೈಮ್ ನಲ್ಲಿ ಏನ್ ಇದು ನೀರು ಶೇಖರಣೆ ಮಾಡ್ಕೊಂಡಿರ್ತೀವಲ್ಲ 0.8 TMC, ಈ ನೀರನ್ನ ನಾವು ಎಲ್ಲಾ ಕೆರೆಗಳಿಗೆ ಹಳ್ಳಗಳಿಗೆ ಕೊಟ್ಟು ಅಂತರ್ಜಲ ಹೆಚ್ಚಿಗೆ ಮಾಡ್ಕೊಳ್ಳ. ಅವಾಗನ FIC ಕೊಡಂಗಿಲ್ಲ. ಬಾಂದಾರ ಚೆಕ್ ಡ್ಯಾಮ್ ಸಾಕು. ಬ್ಯಾಸ್ಗೆ ಟೈಮ್ನಾಗ ನೀವು ಒಂದ್ಸಲ ಫುಲ್ ಆದ್ರೂ ಸಾಕು. ಏಪ್ರಿಲ್ದಾಗ ಒಂದ್ಸಲ ಅವು ಫುಲ್ ಆಗಿ ಹೋದ್ರೆ ಸಾಕ್ರೆ ನಾವು ದಾಟೆ ಬಿಡ್ತೀವಿ. ಬೇಕಾದ ಮಾಡ್ಕೋಬೇಕು. ಈಗ ನಾವು DC ಟೂಲಿಂದ ಈ ನಮ್ಮ ಸಂಗ್ರಹಾಲಯಕ್ಕೆ ತರೋದಕ್ಕೆ, ಜಲ ಸಂಗ್ರಹಾಲಯಕ್ಕೆ ತರೋಕೆ ಇಲ್ಲಿಂದ ನಮ್ಮ ಇಂಪೌಂಡಿಂಗ್ ರಿಸರ್ವರ್ ಬರೋದಕ್ಕೆ ಒಂದು ಗ್ರೇಡಿಯಂಟ್, ಒಳ್ಳೆ ಗ್ರೇಡಿಯಂಟ್ 29 ಮೀಟರ್ ಸ್ಲೋಪ್ ಸಿಗ್ತಾವ ಸರ್. ಆಮೇಲೆ ನಾವು ರೈತರಿಗೆ ಪೇಮೆಂಟ್ ಮಾಡಲಾರ್ದೆ ಭೂಮಿಯಾಗ ಹಾಕೊಂಡು ಬರೋದ್ರಿಂದ ನಮಗೆ ಸ್ಲೋಪ್ನು ಬೇಕು ಸರ್. ಈ ವೈ ಜಂಕ್ಷನ್ ದಿಂದ ನಮ್ಮ ಗ್ರೇಡಿಯಂಟ್ ಸಿಗುದಿಲ್ಲ. ಆಮೇಲೆ ನಮ್ಮ ಫಂಕ್ಷನ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.